ಮದುವೆ ನಂತರವೇ ಅಲ್ಲವೇ? ಹಾಗೆಯೇ ಶಿವಪ್ಪ ಹಾಗೂ ಗೌರಮ್ಮ ಎಂಬವರಿಗೆ ಇದ್ದಂತ ಒಬ್ಬನೇ ಮಗನ ಮದುವೆಯ ಚಿಂತೆಯಾಗಿರುತ್ತದೆ. ಇಬ್ಬರು ಇದರ ಬಗ್ಗೆ ಚರ್ಚಿಸಿ ತನ್ನ ಮಗನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿ ತನ್ನ ಎಲ್ಲ ಸಂಬಂಧಿಕರಿಗೂ ಒಂದು ಒಳ್ಳೆಯ ಸುಸಂಸ್ಕೃತ ಹುಡುಗಿಯನ್ನು ಹುಡುಕಲು ಹೇಳುತ್ತಾರೆ. ಅದರಂತೆ ತನ್ನ ಸಂಬಂಧಿಕರು ನಾನಾ ರೀತಿಯ ಹುಡುಗಿಯರನ್ನು ತೋರಿಸುತ್ತಾರೆ. ತನ್ನ ಮಗ ಬೇಜವಾಬ್ದಾರಿ ಎಂಬುದನ್ನು ಮುಚ್ಚಿಟ್ಟು ಆತನಿಗೆ ಒಂದು ಮದುವೆಯನ್ನು ಮಾಡುತ್ತಾರೆ. ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದಿರುತ್ತಾರೆ ಹಾಗೂ ಮಗನಿಗೆ ತನ್ನ ಜವಾಬ್ದಾರಿಯ ಅರಿವು ಆಗುತ್ತದೆ. ಅದರಂತೆ ತನ್ನ ಕೆಲಸವನ್ನು ನಿರ್ವಹಿಸುತ್ತಿರುತ್ತಾನೆ. ಒಂದು ದಿನ ಸೊಸೆಯು ತವರು ಮನೆಗೆಂದು ಹೋಗುತ್ತಾಳೆ. ಹೀಗಿರುವಾಗ ಗೌರಮ್ಮಳು ತನ್ನ ಪಕ್ಕದ ಮನೆಯವರೊಂದಿಗೆ ಹೇಳುತ್ತಾಳೆ, ಅಯ್ಯೋ, ನನ್ನ ಮಗನಿಗೆ ಜವಾಬ್ದಾರಿ ಬರಲೆಂದು ಮದುವೆ ಮಾಡಿದೆ. ಈಗ ಎಲ್ಲಾ ಕೆಲಸಗಳನ್ನು ಒಬ್ಬನೇ ಮಾಡುತ್ತಾನೆ. ಆದರೆ ಹೆಂಡತಿಯು ಹೇಳಿದ ಮಾತನ್ನು ಮೀರುವುದಿಲ್ಲ. ನನಗೆ ಭಯವಾಗುತ್ತಿದೆ. ಎಲ್ಲಿ ಹೆಂಡತಿಯ ಮಾತನ್ನು ಕೇಳಿ ನಮ್ಮನ್ನು ನಾಳೆ ಹೊರಹಾಕುವನು ಎಂದು ಹೀಗೆ ಹೇಳಿ ಗೌರಮ್ಮ ಅಲ್ಲಿಂದ ಹೊರಡುತ್ತಾಳೆ. ಪಕ್ಕದ ಮನೆಯವಳು ಯೋಚಿಸುತ್ತಾಳೆ, ಅಯ್ಯೋ, ಮಗನಿಗೆ ಜವಾಬ್ದಾರಿ ಬರಲಿ, ಸರಿ ಹೋಗಲಿ ಎಂದು ತಾನೇ ಇವರು ಮದುವೆ ಮಾಡಿದ್ದು. ಈಗ ನೋಡಿದರೆ ಹೀಗೆ ಹೇಳುತ್ತಿದ್ದಾರಲ್ಲ, ಅಯ್ಯೋ, ಈ ಚಂದಕ್ಕೆ ಮಗನಿಗೆ ಮದುವೆ ಮಾಡಬೇಕಿತ್ತು ಅಲ್ಲವೇ ಎಂದು ಯೋಚಿಸುತ್ತಾಳೆ.